ನೀಲ್ಗಿರಿ ಹಾಕಿರೋದು ರೆಡ್ಡು ಬ್ರೌನು ಮಿಕ್ಸು ಮಣ್ಣು 30 ಕುಂಟೆ. ಜಾಗ ಮಾತ್ರ ಸೂಪರ್ ಆಗಿದೆ, ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ. ನೀಲಗಿರಿ ಹಾಕ್ಬಿಟ್ಟಿದ್ದಾರೆ. ಲೀಗಲ್ ಡಾಕ್ಯುಮೆಂಟು ಜನರಲ್ಲು ಬೇರೆಯವ್ರು ಪರ್ಚೇಸ್ ಮಾಡಿದ್ದಾರೆ ನೋಡಿ. ಈ ಕಡೆಯಿಂದ ಬ್ರಿಡ್ಜ್ ಮಾಡ್ಕೊಂಡ್ರೆ ಚಾನಲಿಂದೇ ಬರ್ಬೋದು ಅಟ್ಯಾಚೆ. ಇಲ್ಲ ಅಂದರೆ ಈ ಚಾನಲ್ ಈ ರಸ್ತೆಯಿಂದ ತಾರ್ ರೋಡಿಂದ ಒಂದು 200 ಮೀಟ್ರು ನೋಡಿ. ಇಲ್ಲೆಲ್ಲ ಸುತ್ತಗಳೆಲ್ಲ ತೋಟ, ಬೆಂಗಳೂರು ತೋಟಗಳೇ. ಈ ಪಕ್ಕದಲ್ಲಿ ಚಾನಲ್ ನೀರು 6 ತಿಂಗಳು ಕಂಟಿನ್ಯೂಸ್ ಚಾನಲ್ ನೀರು ಹರಿತಿರ್ತದೆ. ಇಲ್ಲಿ 30 ಗುಂಟೆ ಬಂದಿರುವಂಥ ಜಾಗ ನೋಡಿ. ಇದೆಲ್ಲ ಫುಲ್ ಬೆಂಗಳೂರಿನವ್ರ ತೋಟನೇ ಇದು. ಎಲ್ಲ ಸರ್ವೆಲ್ ಅದ್ಬಸ್ತೆಲ್ಲ ಆಗೈತೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗೈತೆ. ಡಾಕ್ಯುಮೆಂಟ್ ಲೀಗಲ್ ಆಗೈತೆ. ಮಣ್ಣು ಬ್ರೌನು ರೆಡ್ಡು ಮಿಕ್ಸು. ಇದು ಮಳವಳ್ಳಿಯಿಂದ 15 ಕಿಲೋಮೀಟ್ರ್ ಆಗುತ್ತಾ, ಬೆಂಗಳೂರಿಂದ 115 ಆಗುತ್ತಾ. ಇವರು ಕುಂಟೆ 1.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ ನೋಡಿ. ಎಲ್ಲ ಫುಲ್ ಬೆಂಗಳೂರಿನವ್ರ ತೋಟನೇ ಇದು. ಯಾವ ರೀತಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಈ ಜಾಗಕ್ಕೆ ಅಟ್ಯಾಚ್ ಆದಂಗೆ ಇನ್ನು 3 ಸೈಡ್ ಪೆನ್ಷನ್ ಬೀಳ್ತದ. ಒಂದು ಸೈಡ್ ಪೆನ್ಸ್ ಆಗೈತೆ. ಇವರು ಕುಂಟೆ 1.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. 30 ಕುಂಟೆ ಬಂದಿರುವಂಥ ಜಾಗ. ಬೆಂಗಳೂರಿನ 115 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಇವರು ಕುಂಟೆ 1.5 ಹೇಳ್ತಾ ಇದ್ದಾರೆ. 1,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಲೀಗಲ್ ಡಾಕ್ಯುಮೆಂಟು. ಈ ಚಾನಲ್ಗೆ ಒಂದು ಬ್ರಿಡ್ಜ್ ಮಾಡ್ಕೊತೀವಿ ಅಂದರೆ ಡೈರೆಕ್ಟು, ಇಲ್ಲಾಂದ್ರೆ ಇಲ್ಲಿಂದ ಬರ್ಬೋದು, ಏನು ತೊಂದರೆನಿಲ್ಲ. ಇದು ಸರ್ಕಾರದಲ್ಲಿರೋ ವಿಲೇಜ್ ಮ್ಯಾಪಲ್ಲಿ ಇರುವಂಥ ರಸ್ತೆ ಇದು. ಒಂದು 150-200 ಮೀಟ್ರು.